ನಮಸ್ಕಾರ. ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಡಿಜೆ ಜಮೀರ್ ಅಹಮದ್ ಖಾನ್ ಅವರ ಹುಟ್ಟುಹಬ್ಬ ಇದೆ. ತಮಗೆ ಅವ್ರು ಬಹಳ ಆತ್ಮೀಯತೆ ಗೊತ್ತು. ಎಷ್ಟು ನಿಮಗೆ ಸಂತೋಷ ಆಗ್ತಾ ಇದೆ ಈ ಹುಟ್ಟುಹಬ್ಬಕ್ಕೆ? ತಮ್ಮ ಶುಭಾಶಯಗಳೇನು? ನಮಸ್ಕಾರ, ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿ. ಇದೊಂದು ನಮಗೆ ಸಂತೋಷದ ವಿಚಾರನೇ ಇದು. ಯಾಕಂದರೆ ಸುಮಾರು ನಮ್ಮ ಈ ಭಾಗಕ್ಕೆ ಬಂದು ಅವರು ಒಂದು 19 ವರ್ಷ ಆಗಿದೆ. ಅದಕ್ಕೆ ಮೊದಲು ಆ ಕಡೆ ಚಾಮರಾಜಪೇಟೆ ಕ್ಷೇತ್ರ ವಿಂಗಡಣೆ ಆಗೋಕ್ಕೆ ಮೊದಲು ಇದು ಬಿನಿಪೇಟೆ ಹಳೆ ಕ್ಷೇತ್ರ ಆಗಿತ್ತು. ಒಂದು ಸಮಯದಲ್ಲಿ ಚಾಮರಾಜಪೇಟೆ ಅಂತ ಇದನ್ನೆಲ್ಲ ಸೇರಿಸ್ದಾಗಿದ್ದನೋ ಸಾಹೇಬರು ನಮ್ಗೆ ಅವ್ರ ಒಡನಾಟ ಒಂದು 19 ವರ್ಷದಿಂದ ಒಡನಾಟ ಇದೆ. ಆವಾಗಿಂದನೂ ನಮ್ಮ ಸಾಹೇಬ್ರದ್ದು ಜನ್ಮದಿನದ್ದು ಕಾರ್ಯಕ್ರಮ ಅಂತ ಹೇಳಿದ್ರೆ ನಮಗೇನೋ ಒಂದು ಊರ ಹಬ್ಬದ ಥರ. ಇಲ್ಲಿ ಯಾರೇ ಆಗಲಿ, ಇಲ್ಲಿ ಮೊದಲು 7 ವಾರ್ಡ್ ಇತ್ತು, ಇವಾಗ ಒಂದು 10 ವಾರ್ಡ್ ಆಗಿದೆ. 10 ವಾರ್ಡಲ್ಲೂ ನಾಳೆ ಒಂದು ಹಬ್ಬದ ವಾತಾವರಣದ ಥರ ನಡೀತಾ ಇದೆ. ತಾವು ಹೇಗಿದ್ರು ಅವರ ಕಾಮಗಾರಿಗಳನ್ನ ನೋಡಿದ್ದೀರಿ. ಆ ಕಾಮಗಾರಿಗಳ ಬಗ್ಗೆ ತಾವು ಹೆಮ್ಮೆ ಇಲ್ಲ? ಈಗ ಈ ಪ್ರಶ್ನೆನ ಒಂದು 3.5 ವರ್ಷದ ಹಿಂದೆ ಕೇಳಿದ್ರು ನಮಗೆ ಚುನಾವಣೆ ಸಮಯದಲ್ಲಿ. ಅದಿದೆ, ಕ್ಲಿಪ್ಸ್ ನನ್ನ ಹತ್ರನೂ ಇದೆ. ಅವಾಗ ಏನಾಗಿಲ್ಲ, ಕಾರ್ಯಕ್ರಮಗಳು ನಡೀತಾ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾನು ಆವತ್ತು ಹೇಳಿದ್ದೆ, ನೋಡಿ ಏನು ಕೆಲಸ ಆಗಬೇಕು ಅನ್ನೋದನ್ನು ಲಿಸ್ಟ್ ಕೊಡಿ, ಆ ಲಿಸ್ಟಿನ ಪ್ರಕಾರ ಇನ್ನೂ ಡಬಲ್ ಆಗಿರುತ್ತೆ ಅಂತ. ಈಗ ನೋಡಿ, ಸುಮಾರಿಲ್ಲ ಅಂತ ಹೇಳಿದ್ರು ಒಂದು 400 ಕೋಟಿವರೆಗೂ ತೊಗೊಂಡು ಬಂದು ಅನುದಾನನ ತಗೊಬಂದು ಮಿನಿಸ್ಟರ್ ಆದ ನಂತರ 400 ಕೋಟಿ ಅನುದಾನ ತೊಗೊಂಡು ಬಂದು ಎಲ್ಲ ಕಡೆ ಸಿ ಸಿ ರಸ್ತೆಗಳು, ವೈಟ್ ಟಾಪಿಂಗ್ಗಳು, ಉದ್ಯಾನವನ ಇಂಪ್ರೂವ್ಮೆಂಟ್ಗಳು, ಸ್ಟ್ಯಾಚ್ಯುಗಳು, ಪ್ರತಿಯೊಂದು ನೀರಿನ ಅಭಾವ ಇದ್ದಂಥ ಇದು ಎಲ್ಲ ಕಡೆ ವಾಟರ್ ಲೈನ್ ಚೇಂಜ್ ಮಾಡಿದ್ದಾರೆ, ಸ್ಯಾನಿಟ್ರಿ ಚೇಂಜ್ ಮಾಡಿದ್ದಾರೆ. ಇಂಥದ್ದು ಅನ್ನೋಂಗಿಲ್ಲ. ಹರಪತ್ ನಗರ ಅಂತ ಇದೆ, ತಾವು ಒಂದ್ಸಲಿ ನೋಡಿ. ಮಳೆ ಬರ್ತಿದ್ರೆ ಒಂದು ತುಂಬಿಕೊಂಡು ಒಂದು 300 ಮನೆಗೆ ತೊಂದರೆ ಆಗ್ತಿತ್ತು. ಇವತ್ತಲ್ಲಿ ಒಂದು ಮನೆಗೂ ತೊಂದರೆ ಆಗ್ತಿಲ್ಲ. ಆ ರೀತಿ ಕೆಲಸದ ಕಾಮಗಾರಿಗಳಂತೂ ಬೇಕಾದಷ್ಟು ಅದ್ಭುತವಾಗಿ ನಡೆದಿದೆ. ಈ ನಮ್ಮ 25 ಜನ ಏನು ಬೆಂಗಳೂರಿನಲ್ಲಿ MLAಗಳಿದ್ದಾರೆ, ಯಾರೂ ಮಾಡದಿರುವಂಥ ಕೆಲಸನ ಇವರು ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳಿವೆ. ತಾವು ಬಂದರೆ ನಾವು ಕರ್ಕೊಂಡೋಗಿ ತೋರಿಸ್ತೀವಿ. ಇದರಲ್ಲಿ ಯಾವುದೇ ಒಂದು 2 ಮಾತಿಲ್ಲ. ಈಗ ನಮ್ಮ ಜನಪ್ರಿಯ ನಾಯಕರಾದ, ಸರ್ವಧರ್ಮದ ನಾಯಕರು ಆದ, ಯಾವುದೇ ಒಂದು ಧರ್ಮ ಜಾತಿ ಭೇದ ಅನ್ನೋದೇ ಯಾವುದೇ ಒಂದು ರೀತಿ ನೋಡತಕ್ಕಂಥ ಅದ್ಭುತವಾದ ಒಂದು ನಾಯಕ ಅಂತ ಹೇಳಿದ್ರೆ ಅವರು ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬ್ರವರು. ಯಾರೇ ಹೋಗಲಿ, ಯಾರೇ ಬರಲಿ, ಕರ್ನಾಟಕದಿಂದ ಅಲ್ಲ, ನಾನಾ ಭಾಗದಿಂದ ಬಂದ್ರೂ ಅವರು ಹುಟ್ಟುಹಬ್ಬದ ದಿವಸ ಅಂತ ಅಲ್ಲ, ಯಾವಾಗ ಬಂದ್ರೂ ಅವರು ತನು ಮನ ಧನ ಸಹಾಯದಿಂದ ಎಲ್ರಿಗೂ ಸಹಾಯ ಮಾಡುವಂಥ ವ್ಯಕ್ತಿಗೆ ಈ ಬಾರಿ 60ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರ ದೇವರು ಅವ್ರನ್ನ ಆಯುಷು ಆರೋಗ್ಯ ಭಾಗ್ಯ, ಮುಂದೆ ಅವ್ರಿಗೆ ಡೆಪ್ಟಿ CM ಆಗಿ ಕೊಟ್ಟು ಇನ್ನೂ ಜನಸೇವೆ ಮಾಡೋದಕ್ಕೆ ದೇವರು ಆಶಿಸಲಿ ಅಂತ ಹೇಳ್ತಾ ನನ್ನ ಒಂದು ಇದು